ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಾರ್ಚ್ 12ರಂದು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯದ ಪ್ರಥಮ ಲಿಂಗಾಯತ ದೀಕ್ಷಾ ಪಂಚಮಸಾಲಿಯ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಲಿಂಗಾಯತ 2A ಮೀಸಲಾತಿಗಾಗಿ ಅಖಿಲ ಭಾರತ ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಮಹಾಸಭಾ ಕಲಬುರಗಿ ಜಿಲ್ಲಾ ಹಾಗೂ ಯುವ ಘಟಕ ಇವರ ಆಶ್ರಯದಲ್ಲಿ ಮೀಸಲಾತಿ ಕ್ರಾಂತಿಕಾರಿ ಯೋಗಿ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕಸಭಾ ಚುನಾವಣೆ ಒಳಗಾಗಿ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರ ಸರ್ಕಾರದಲ್ಲಿ OBC ಮತ್ತು ದೀಕ್ಷಾ ಪಂಚಮಸಾಲಿ ಮಲ್ಲೇಗೌಡ ಲಿಂಗಾಯತರು ರಾಜ್ಯ ಸರ್ಕಾರದಲ್ಲಿ 2A ಮೀಸಲಾತಿ ಹೋರಾಟದ ಭಾಗವಾಗಿ ಆರಂಭವಾಗಿರುವ 6ನೇ ಹಂತದ ಚಳುವಳಿಯ ಕಲ್ಯಾಣ ಕರ್ನಾಟಕ ರಾಜ್ಯದ ಪ್ರಥಮ ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಬೃಹತ್ ಸಮಾವೇಶವನ್ನು ಮಾರ್ಚ್ 12ರಂದು ಸಂಜೆ 4 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರರ ಜಾತ್ರಾ ಮೈದಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಾಳೆ ಕಲಬುರಗಿಯಲ್ಲಿ ಮೊದಲನೇ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ 2A ಮೀಸಲಾತಿಗಾಗಿ ಹಕ್ಕೊತ್ತಾಯ ದೀಕ್ಷಾ ಪಂಚಮಸಾಲಿ ಸಮಾವೇಶ ಕಲಬುರಗಿಯಲ್ಲಿ ನಡೀತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 2A ಮೀಸಲಾತಿ ಹಕ್ಕೊತ್ತಾಯಕ್ಕಾಗಿ ಮಧ್ಯಾಹ್ನ 4 ಗಂಟೆಗೆ ತೇರು ಮೈದಾನದಲ್ಲಿ ಕೂಡಲ ಸಂಗಮ ಜಗದ್ಗುರುಗಳ ನೇತೃತ್ವದಲ್ಲಿ ನಾಡಿನ ಅನೇಕ ಮಠಾಧೀಶರು, ನಾಡಿನ ಅನೇಕ ಮುತ್ಸದ್ದಿಗಳು, ವೀರಶೈವ ಲಿಂಗಾಯತ ಸಮುದಾಯದ ಅನೇಕ ಧುರೀಣರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಹಕ್ಕೊತ್ತಾಯದ ಒಂದು ಬೃಹತ್ ಸಮಾವೇಶ ನಡೆಯೋದಿದೆ. ಹಾಗಾಗಿ ನಾನು ಕಲಬುರಗಿ ಜಿಲ್ಲೆಯ ವೀರಶೈವ ಲಿಂಗಾಯತ ಎಲ್ಲ ಒಳ ಪಂಗಡಗಳ ಸಮುದಾಯದ ಪ್ರಮುಖರಲ್ಲಿ ವಿನಂತಿ ಮಾಡ್ತೇನೆ, ನಾಳಿನ ಈ ಹೋರಾಟಕ್ಕೆ ಎಲ್ಲ ಪಂಗಡದ ಪ್ರಮುಖರು ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಪಕ್ಷಾತೀತವಾಗಿ ಮತ್ತು ಎಲ್ಲ ಪಂಗಡಗಳು
ಒಂದಾಗಿ ಒಗ್ಗಟ್ಟಾಗಿ ಯಾಕೆ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳಿದರೆ, ಹಿಂದೆ ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಬಾರಿ 2A ಮೀಸಲಾತಿಗೆ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಒಂದು ಪ್ರಸ್ತಾಪವನ್ನು ಮುಂದಿಟ್ಟರು. ಕೇವಲ ಪಂಚಮಸಾಲಿಗಳಿಗೆ ಮಾತ್ರ 2A ಮಾಡೋದರಿಂದ ಒಟ್ಟಾರೆ ಲಿಂಗಾಯತ ಸಮುದಾಯಕ್ಕೆ ನ್ಯಾಯ ಸಿಕ್ಕಂಗಾಗೋದಿಲ್ಲ. ಹಾಗಾಗಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಪಂಗಡಗಳನ್ನು ಒಂದು ವೇದಿಕೆಗೆ ತೆಗೆದುಕೊಂಡು ಬಂದು 2D ಅನ್ನುವಂಥ ಹೊಸ ಒಂದು ಪ್ರಸ್ತಾಪವನ್ನು ಮಾಡಿ ಅದರಲ್ಲಿ 7% ಮೀಸಲಾತಿಯನ್ನು ಕೊಡುವಂಥ ಭರವಸೆಯನ್ನು ಕೂಡ ಮಾಡಿದರು ಮತ್ತು ಗೆಜೆಟ್ನಲ್ಲಿ ಅದನ್ನು ಕೂಡ ತಗೊಂಡು ಬಂದರು. ಆದರೆ ತಕ್ಷಣಕ್ಕೆ ಚುನಾವಣೆಗಳು ಘೋಷಣೆ ಆಯಿತು, ಅದು ಜಾರಿಗೆ ಬರಲಿಕ್ಕೆ ತಡವಾಯಿತು. ಅಂದು ಪಂಚಮಸಾಲಿ ಶ್ರೀಗಳ ಹೋರಾಟದ ಫಲವಾಗಿ ಕರ್ನಾಟಕದ ವೀರಶೈವ ಲಿಂಗಾಯತ ಎಲ್ಲ ಪಂಗಡಗಳು ಒಂದಾದವು, ಒಗ್ಗಟ್ಟಾದವು ಮತ್ತು 2D ಅಡಿಯಲ್ಲಿ 7% ಮೀಸಲಾತಿಯನ್ನು ಪಡೆಯುವಂಥ ಪ್ರಸ್ತಾಪಕ್ಕೆ ವೀರಶೈವ ಮಹಾಸಭಾ ಇರ್ಬೋದು ಮತ್ತು ಎಲ್ಲ ಮಠಾಧೀಶರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಆ ವರದಿಯನ್ನು ಒಪ್ಪಲೂ ಇಲ್ಲ, ತಿರಸ್ಕಾರವನ್ನು ಕೂಡ ಮಾಡಲಿಲ್ಲ. ದಿವ್ಯ ಮೌನವನ್ನು ವಹಿಸಿರುವಂಥ ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ಚಕಾರವನ್ನು ಕೂಡ ಎತ್ತಲಿಲ್ಲ. ಹಿಂದಿನ ಹೋರಾಟದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿದ್ದಂಥ ಅನೇಕರು ಈಗಿನ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಆದರೂ ಕೂಡ ವೀರಶೈವ ಲಿಂಗಾಯತಕ್ಕೆ ಸಿಗಬೇಕಾದಂಥ ಹಕ್ಕುಗಳನ್ನು ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ. ಕೋಲಿ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಇದೇ 15ರಂದು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಸಮಾಜದ ಮುಖಂಡ ಅವಣ್ಣ ಮ್ಯಾಕೇರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಕೋಲಿ ಸಮಾಜದ ಮೇಲೆ ಸರಣಿ ಕೊಲೆ, ದೌರ್ಜನ್ಯ, ಅಪ್ರಾಪ್ತ ಬಾಲಕಿಯರ ಮೇಲೆ ನಿರಂತರ ಅತ್ಯಾಚಾರ ಮತ್ತು ಪ್ರಚೋದಿತ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಸಮಾಜದ ಜನ ಭಯಭೀತರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪೊಲೀಸ್ ಮತ್ತು ಜಿಲ್ಲಾಡಳಿತ ದುರ್ಬಳಕೆಯಿಂದ ಕಾನೂನು ವ್ಯವಸ್ಥೆ ಹದಗೆಟ್ಟು ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇದನ್ನ ಖಂಡಿಸಿ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯಗಳಿಗೆ ಸೂಕ್ತ ಕಾನೂನು ಕ್ರಮ ಹಾಗೂ ಮುಂಜಾಗ್ರತಾ ಕ್ರಮಕ್ಕಾಗಿ ಸೂಕ್ತ ರಕ್ಷಣೆ ನೀಡುವಂತೆ ಒದಗಿಸಿ ಸರ್ಕಾರಕ್ಕೆ ಒತ್ತಾಯಿಸಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇದೇ 15ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಲಾಗುವುದು ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೀತಿರುವಂಥ ಕೋಲಿ ಸಮಾಜದ ಮೇಲೆ ಸರಣಿ ಕೊಲೆಗಳು, ದೌರ್ಜನ್ಯ ಮತ್ತು ನಿರಂತರವಾಗಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ, ಪ್ರಚೋದಿತ ಆತ್ಮಹತ್ಯೆಗಳು ಇವೆಲ್ಲವನ್ನು ಖಂಡಿಸಿ ದಿನಾಂಕ 15/3/2024ರಂದು ಬೆಳಗ್ಗೆ 11 ಗಂಟೆಗೆ ಜಗತ್ ಸರ್ಕಲ್ದಿಂದ DC ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಸ್ವಾಮೀಜಿಗಳ ನೇತೃತ್ವದಲ್ಲಿ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೃಹತ್ ಪ್ರತಿಭಟನೆಯ ಉದ್ದೇಶ ಇಷ್ಟೇ. ಈಗಾಗಲೇ ಏನು ನಮ್ಮ ಸಾಗನೂರು ಗ್ರಾಮದ ಕೋಲಿ ಸಮಾಜ ಯುವಕನಾದಂಥ ಗಿರೀಶ್ ಚಕ್ರವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಆರೋಪಿಗಳು ಈ ಒಂದು ಕೇಸಿನನ್ನು ದಿಕ್ಕು ತಪ್ಪಿಸುವ ಸಲುವಾಗಿ ಸುಳ್ಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಪೊಲೀಸರು ಇದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಸತ್ಯವನ್ನು ಬೆನ್ನು ಹತ್ತಿ ಆ ಒಂದು ಸುಪಾರಿ ಯಾರು ಕೊಟ್ಟರ ಅವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕೆನ್ನುವಂಥ ಒಂದು ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳಾಗಿವೆ. ಈ ಹಿಂದೆ ಕಲಬುರ್ಗಿಯಲ್ಲಿ ದೇವಾನಂದನ ಪ್ರಕರಣ ಆದಂಥ ಸಂದರ್ಭದಲ್ಲಿ 45 ದಿನಗಳವರೆಗೆ ಧರಣಿ ಸತ್ಯಾಗ್ರಹ ನಾವು ಕೊಟ್ಟಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಉಸ್ತುವಾರಿ ಮಂತ್ರಿಗಳು ನಮ್ಮ ಸ್ಥಳಕ್ಕೆ ಬಂದು ಅವರ ಬೇಡಿಕೆಗಳಾದಂಥ ಒಂದು ವೈಯಕ್ತಿಕವಾದಂಥ ಮತ್ತು ಸರ್ಕಾರಿ ಪರಿಹಾರ ಕೊಡೋದಾಗಲಿ ಮತ್ತು ಆರೋಪಿಗಳನ್ನು ಬಂಧನ ಮಾಡೋದಾಗಲಿ ಮತ್ತು ಒಂದು ಪೊಲೀಸ್ ಅಧಿಕಾರಿಗಳನ್ನು ವಜಾ ಮಾಡುವಂಥ ಭರವಸೆ ಕೊಟ್ಟಿದ್ದರು. ಆದರೆ ಇಲ್ಲಿವರೆಗೂ ಕೂಡ ಏನು ಮಾನ್ಯ ಸಚಿವರು ಆ ಒಂದು ಬೇಡಿಕೆ ಈಡೇರಿಸುವಂಥ ಗೋಜಿಗೆ ಹೋಗಿಲ್ಲ.
2-3 ಸಲ ಭೇಟಿಯಾದರೂ ಕೂಡ ಅವರು ಈ ಬಗ್ಗೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದ್ದರಿಂದ ಇದರ ಜೊತೆಯಾಗಿ ಇವತ್ತು ಸಾಕಷ್ಟು ಸಾವಳಗಿ ಬಾಲಕಿ ಮೇಲೆ ಅತ್ಯಾಚಾರ ಆಗಿರ್ಬೋದು, ಜೇವರ್ಗಿ ತಾಲೂಕಿನ ಯಾತ್ನೂರಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆಗಿರ್ಬೋದು, ಮತ್ತು ಚಿತ್ತಾಪುರ ತಾಲೂಕಿನ ಒಂದು ಕರ್ದಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರಾಗಿರ್ಬೋದು. ಸಾಕಷ್ಟು ಘಟನೆಗಳು ಈ ಒಂದು ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇವೆ. ಆದ್ದರಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಜಿಲ್ಲೆಯಲ್ಲಿ ಹದಗೆಟ್ಟಿದೆ. ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ದುರ್ಬಳಕೆ ಆಗ್ತಾಯಿದೆ. ಇದರಿಂದ ಜನರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಜನರು ಭಯಭೀತರಾಗಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ ಎಚ್ಚರಿಕೆ ನೀವು ಮಾಡುವ ಸಲುವಾಗಿ ಮತ್ತು ಈ ಜನರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡುವ ಸಲುವಾಗಿ ಈ ಒಂದು ಬೃಹತ್ವಾದಂಥ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಂಜಾರ ಸಮುದಾಯಕ್ಕೆ ಟಿಕೆಟ್ ಕೊಡುವ ಸಂದರ್ಭ ಬಂದರೆ ನನಗೆ ಟಿಕೆಟ್ ನೀಡಬೇಕು ಎಂದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷ ಖೇಮಸಿಂಗ್ ರಾಠೋಡ ಮನವಿ ಮಾಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಸಹಿತ ಇದೆ. ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು. ಇವರಿಗೆ ಎಲ್ಲ ರೀತಿಯ ಸಹಕಾರ ಪ್ರಚಾರ ಮಾಡಿ ನಾವು 100ಕ್ಕೆ 100ರಷ್ಟು ಗೆಲ್ಲಿಸುತ್ತೇವೆ. ಮುಂದಿನ ಪ್ರಧಾನಮಂತ್ರಿ ಎಂದೇ ದೇಶದಲ್ಲಿ ಚರ್ಚೆ ನಡೆಯುತ್ತಿದೆ. ಬೇರೆ ಯಾರೇ ಅಭ್ಯರ್ಥಿ ಆದರೂ ಸಹ ನಾವು ಹಗಲು ರಾತ್ರಿ ದುಡಿದು ಗೆಲ್ಲಿಸುತ್ತೇವೆ. ಒಂದು ವೇಳೆ ಬಂಜಾರ ಸಮಾಜದಿಂದ ಟಿಕೆಟ್ ಕೊಡುವ ಸಂದರ್ಭ ಬಂದರೆ ನಾನು ಕೂಡ MA LLB ಓದಿದ್ದು ವಕೀಲನಾಗಿದ್ದೇನೆ. ನಾನು ಅಭ್ಯರ್ಥಿ ಆಗಲು ಇಚ್ಛಿಸಿದ್ದೇನೆ ಎಂದರು. ಅಲ್ಲ, ಈ ಪಕ್ಷದಿಂದ ಈಗ ನಾವೇ ಅಂತ ಹೇಳಲಿಕ್ಕಾಗಲ್ಲ. ಪಕ್ಷದವ್ರು ಯಾರು ಹೈ ಲೆವೆಲ್ ಡಿಸೈಡ್ ಮಾಡಿ ಯಾರಿಗಾರೆ ಕೊಡಲಿ, ಎನಿಬಡಿ ಕ್ಯಾಂಡಿಡೇಟ್ ಇರಲಿ, ವಿಲ್ ಸಪೋರ್ಟ್. ಬಂಜಾರ ಕಮ್ಯುನಿಟಿಯಿಂದ ವಿಚಾರ ಬಂದಾಗ ಯಾರಿಗೆ ಕೊಡಬೇಕಂತ ಬಂದಾಗ ನಾವು ವಿ ಆರ್ ಆಲ್ಸೋ ಎಕ್ಸ್ಪೀರಿಯೆಂಟ್ ಅಂತ ಇದು ಒಂದು ನಮ್ಮದು ಆಲೋಚನೆ. ಇಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಏನು ಸಾವಿರ ಯಾಕೆ ಕೊಡ್ಬೇಕಂದ್ರೆ ಈಗ ಪಕ್ಷದವರು ಕೊಟ್ಟರೆ ನಾವು ಕಾಂಟೆಸ್ಟ್ ಮಾಡೋದು. ಇಲ್ಲ, ಕೊಡಲಿ, ಯಾರಿಗಾರೆ ಕೊಡಲಿ, ನಮಗೇನು ಅವ್ರಿಗೆ ಇವ್ರಿಗೆ ಅಂತ ಏನಿಲ್ಲ. ಪಾರ್ಟಿ ಕ್ಯಾನ್ ಸೆಲೆಕ್ಟ್ ಎನಿ ಕ್ಯಾಂಡಿಡೇಟ್, ಎನಿಬಡಿ ಸಪೋರ್ಟ್. ನಾವು ಲಾಯರ್ ಇದ್ದಾಗ ನಾನು ಈಗ SC/ST ಎಷ್ಟು ಕಾನ್ಫರೆನ್ಸ್ ಅಟೆಂಡ್ ಮಾಡೀವಿ. ಈ ಬಂಜಾರದ ಬಗ್ಗೆ ಆಗಲಿ, ದಲಿತರ ಬಗ್ಗೆ ಆಗಲಿ, DSS ಒಳಗೆಲ್ಲ ನಾನು DG ಸಾಗರ್ ಇವೆಲ್ಲ ಕೂಡಿ ಅನೇಕ ಹೋರಾಟಗಳಲ್ಲಿ ನಾವೆಲ್ಲ ವರ್ಕ್ ಮಾಡೀವಿ. ಎಲ್ಲ ಸಮಾಜದ ಬಗ್ಗೆ ಕಳಕಳಿ ಇದೆ. ಕನ್ಸಿಡರ್ ಮಾಡಿದರೆ ಮಾಡಲಿ, ಮಾಡದೇ ಇದ್ರೂ ಯಾರು ಹ್ಯಾಪಿ. ಪಕ್ಷದ ಸಲುವಾಗಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋಣ. ರಾಜ್ಯದಲ್ಲಿ 20-22 ಸೀಟ್ ಬರ್ತದಂತೆ ನಮ್ಮದು ರೀಡಿಂಗ್ ಇದೆ. ಡೆಫಿನೆಟ್ ಆಗಿ ಸಾಹೇಬ್ರೆ, ನನ್ನೊಂದು ಇದೇನು ಪಬ್ಲಿಕ್ ಪಲ್ಸ್ ಅಂತೀವಲ್ಲ, ಆ ಪಬ್ಲಿಕ್ ಪಲ್ಸ್ ವಿ ಕ್ಯಾನ್ ರೀಡ್ ದಿ ಪಬ್ಲಿಕ್ ಪಲ್ಸ್. ಅಂದರೆ ಕರ್ನಾಟಕದಲ್ಲಿ ಅಸೆಂಬ್ಲಿಯಲ್ಲಿನೂ ಚೆನ್ನಾಗಿ ಆಗಿದೆ. ಈಗ BJPಯಲ್ಲಿ ಏನು ಅವರು 10 ವರ್ಷ ಹಿಂದೇನು ವಿಚಾರಗಳು ಹೇಳಿದರು, ಯಾವುದೇ ವಿಚಾರಗಳು ದೇಶದಲ್ಲಿ ಅವು ಸರಿಯಾಗಿಲ್ಲ. ಈ ಚೀನಾದ ವಿಷಯದಲ್ಲಿ ನಾವು ತಗೊಂಡಾಗ 4065 ಸ್ಕ್ವೇರ್ ಕಿಲೋಮೀಟರ್ ಆಲ್ರೆಡಿ ಚೀನಾ ಏನದ ಆಲ್ರೆಡಿ ಅಂಡರ್ ದೇರ್ ಆಕ್ಯುಪೇಷನ್. ಹೀಗೆ ದೇಶ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ನಾವು ನೋಡಿದಾಗ, ಫೈನಾನ್ಷಿಯಲ್ ಪೊಸಿಷನ್ ನಾವು ನೋಡಿದಾಗ, ಈ ಮಾಲ್ಡೀವ್ಸ್ ಆಗಲಿ, ಮಾಲ್ಡೀವ್ಸ್ ನಮ್ದು ಏನು ಹೋಲ್ಡಿಲ್ಲ. ಬೇರೆ ಈ ದೇಶದ ಸುತ್ತಮುತ್ತಲಿನ ಏನು ರಾಷ್ಟ್ರಗಳೆಲ್ಲ ರಿಲೇಷನ್ ನಮ್ಮದು ಸರಿಯಿಲ್ಲ. ಈಗ ಎಲೆಕ್ಟ್ರಲ್ ಬಾಂಡ್ ಆಗಲಿ, ಅಂದರೆ ಪ್ರತಿಯೊಂದು ಹೈಡ್ ಆ್ಯಂಡ್ ಕುಕ್ ಟೈಪ್ BJPದವರು ಮಾಡ್ತಾ ಇರೋದು. ಮಾನ್ಯ ಮೋದಿ ದಲಿತ ಸಿಎಂ ಆದರೆ ತಪ್ಪೇನು? ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ, ಎಲ್ಲ ಪಕ್ಷದಲ್ಲಿ ದಲಿತರು ಸಿಎಂ ಆಗಬೇಕು ಎಂದು ಸಚಿವ ಷಣ್ಬಸಪ್ಪ ಗೌಡ ದರ್ಶನಪುರ ಮತ್ತೊಮ್ಮೆ ದಲಿತ ಸಿಎಂ ಚರ್ಚೆಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಯಾವಾಗಲೂ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಶಕ್ತಿ ಕೊಡೋ ಕೆಲಸ ಮಾಡುತ್ತಿದೆ. ಮುಖ್ಯಮಂತ್ರಿ ಹುದ್ದೆ ಇವಾಗ ಖಾಲಿ ಇಲ್ಲ. ಹೈಕಮಾಂಡ್ ದಲಿತ ಸಿಎಂ ಬಗ್ಗೆ ತೀರ್ಮಾನ ಮಾಡುತ್ತಿದೆ ಎಂದು ಹೇಳಿದರು. ನೀವು ಸಿಎಂ ಅಭ್ಯರ್ಥಿನ ಎಂಬ ಪತ್ರಕರ್ತರ ಪ್ರಶ್ನೆಗೆ
ಪ್ರತಿಕ್ರಿಯೆ ನೀಡಿದ ಸಚಿವರು, ಮುಖ್ಯಮಂತ್ರಿ ಆಗೋ ಆಸೆ ಎಲ್ಲರಿಗೂ ಇರುತ್ತದೆ. ಲಿಂಗಾಯತರು, ಒಕ್ಕಲಿಗರು, ರಾಜಣ್ಣ ಎಲ್ಲರೂ ಅವರು ಸಮಾಜದ ಪರ ಕೇಳುತ್ತಾರೆ. ಅದರಲ್ಲಿ ತಪ್ಪೇನೂ ಇಲ್ಲ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತದೆ. ಆದ್ರೆ ಮುಖ್ಯಮಂತ್ರಿ ತೀರ್ಮಾನ ಮಾಡುವುದು ಹೈಕಮಾಂಡ್ ಎಂದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಾಗಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಲ್ಲಪ್ಪ ಮಲ್ಲಪ್ಪ ಜಗಳ ಮಾಡಿದ್ರೆ ಏನು ಬರಲ್ಲ. ಇಸ್ಮಾಯಿಲ್ ಕಲ್ಲಪ್ಪ ಜಗಳ ಮಾಡಿದ್ರೆ ಬಿಜೆಪಿಗೆ ಲಾಭ. ಬಿಜೆಪಿ ಸುಮ್ಮನೆ ಮುಸ್ಲಿಂ ತುಷ್ಟೀಕರಣ ಬಿಂಬಿಸುತ್ತಿದ್ದಾರೆ. ತುಷ್ಟೀಕರಣ ಮಾಡಿರೋದಕ್ಕೆ ಉದಾಹರಣೆ ಕೊಡಿ ಎಂದು ಪ್ರಶ್ನೆ ಮಾಡಿದರು. ಎಲ್ಲ ಪಾರ್ಟಿದಾಗ ಆಗ್ಬೇಕು, ಬರೀ ಕಾಂಗ್ರೆಸ್ದಾಗ ಬಿಜೆಪಿದಾಗ ಆಗ್ಬಿಡೋದು. ಅಷ್ಟೇ, ಅದ್ರಾಗೇನು ನಮ್ಮಲ್ಲಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಮ್ಮದು ಸಿದ್ಧಾಂತ ಇವತ್ತು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ನಾವು ರಾಜಕೀಯವಾಗಿ ಮತ್ತು ಎಲ್ಲ ರೀತಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಈ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ, ಈಗೂ ಕೂಡ ಮಾಡ್ಕೊಂಡು ಬಂದಿದೆ. ಮುಂದೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರಿಗೆ ಮುಖ್ಯಮಂತ್ರಿ. ಈ ಸದ್ಯಕ್ಕೆ ಖಾಲಿ ಇಲ್ಲ, ಮುಂದೆ ಎಲ್ಲರೂ ಆಸೆ ಇರ್ತದೆ, ಎಲ್ಲರೂ ಆಗ್ಬೇಕಂತ ಆಸೆ ಇರ್ತದೆ. ಅದೇನು ತಪ್ಪೇನಲ್ಲ, ಯಾರು ಕೇಳೋದ್ರಾಗ ಏನು ತಪ್ಪಲ್ಲ. ಆದರೆ ಖಾಲಿ ಆಗಬೇಕು. ಖಾಲಿ ಆದಾಗ ಆ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಮಾಡ್ತದೆ. ಇಲ್ಲ, ಎಲ್ಲರಿಗೆ ಆಸೆ ಇರ್ತದೆ. ಆಸೆ ಮುಖ್ಯಮಂತ್ರಿ ಆಗೋದು ಯಾರಿಗೆ ಒಲ್ಲೆ ಅಂತಾರೆ, ನೀವು ಕೊಟ್ಟರೆ ನೀವು ಒಲ್ಲೆ ಅಂತಾರೆ ಎಲ್ಲ ಆಸೆ ಇರ್ತದೆ. ಮತ್ತು ಅವರು ಅವ್ರ ಸಮಾಜ ಪರವಾಗಿ ಅವ್ರಿಗೆ ಕೇಳ್ತಕ್ಕಂಥ ಇರ್ತದೆ. ರಾಜಣ್ಣವ್ರು ಅವ್ರ ಸಮಾಜ ಪರವಾಗಿ ಕೇಳೋದು, ಲಿಂಗಾಯತ ಸಮಾಜ ಪರವಾಗಿ ಶಾಮರಾವ್ ಶಿವಶಂಕರ್ ಅಂತ ಕೇಳ್ಯಾರ, ಒಕ್ಕಲಿಗ ಸಮಾಜ ಪರವಾಗಿ ಕೇಳ್ಯಾರ. ಅದಕ್ಕೇನಿಲ್ಲ, ಕೇಳ್ತಕ್ಕಂಥದ್ದು ಎಲ್ಲರಿಗೆ. ಅದು ಕೇಳಕ್ಕೆ ಏನು ಸಿಗಲ್ಲ, ಕೇಳಿದರೆ ಸಿಗ್ತದೆ. ಆದರೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಇವತ್ತು ಎಲ್ಲ ಶಾಸಕರ ಅಭಿಪ್ರಾಯ ತೊಗೊಂಡು ತೀರ್ಮಾನ. ಕಾಂಗ್ರೆಸ್ ಸರ್ಕಾರದಾಗ ಮುಸ್ಲಿಮರ ಅಲ್ಪಸಂಖ್ಯಾತರ ತುಷ್ಟೀಕರಣ ಹೆಚ್ಚಿಗೆ ಆಗಿದೆಯಾ? ಯಾವಾಗ ಏನು ಹೆಚ್ಚಿಗೆ ಮಾಡ್ಯಾರ? ಅದು ಏನಾಗಿರಲಿ, ಇವರು BJPದವ್ರು ಅದಕ್ಕೆ ಎಬ್ಸ್ಕೊಂಡು ಕುಂತಾರೆ. ಕಲ್ಲಪ್ಪ ಮಲ್ಲಪ್ಪ ಜಗಳ ಆಡಿದ್ರೆ ಏನೋ ಬರೋಲ್ಲ. ಅದು ಇಸ್ಮಾಯಿಲ್ ಕಲ್ಲಪ್ಪಂದು ಹೊಲ ಮನೆ ಜಗಳ ಆಡಿದ್ರೆ ಹಿಂದೂ ಮುಸ್ಲಿಮ್ ಅಂತ ಬರ್ತದೆ. ಹಾಗೆ ಯಾವಾಗ ಏನು ಮಾಡ್ಯದ? ತುಷ್ಟೀಕರಣ ಮಾಡ್ಲಿಕ್ಕೆ ಏನು ಮಾಡ್ಯಾರ ಬೇಕಲ್ಲ ಉದಾಹರಣೆ. ಅದು ಯಾರು? ಏನು ಕಾಂಗ್ರೆಸ್ ಪಕ್ಷದವ್ರು ಅಂದಿವೆ, ಏನು ನಾಸಿರ್ ಅಂದ್ರೆ ನಾವು ಅಂದಿವೆ. ನಾಳೆಗೆ ನೀ ಏನು ಅಂದ್ರೆ ಏನು ಸಂಬಂಧ? ಏನು BJP ಅಂದಂಗೆ ಆಯ್ತಾ? BJPದವ್ರು ಯಾಕೆ ಅಂದಿರ್ಬಾರ್ದು ಅಂತೀವಿ ನಾವು. ಈಗ ಸಾಮಾನ್ಯ ಮನುಷ್ಯಂದ ಅವ್ರಿಗೆ ಅದನ್ನು ಈಗ ಆ್ಯಕ್ಷನ್ ತೊಗೊಳಕ್ಕಿತ್ತಿಲ್ಲ, ತಪ್ಪದು ಅಂದದ್ದು ಯಾರೇ ಇರಲಿ. ನಮ್ಮ ದೇಶದ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು ಯಾರೇ ಇದ್ದರೂ ಕೂಡ ಅವ್ರಿಗೆ ಒದ್ದೊಳಗಾಗ್ತದೆ. ಎರಡೇ ಮಾತಿಲ್ಲ. ನಮ್ಮ ದೇಶದ ಅನ್ನ ತಿಂದು ಇಲ್ಲಿ ನೀರು ಕುಡಿದು ನಮ್ಮ ದೇಶದ ವಿರುದ್ಧ ಮಾತಾಡ್ತಕ್ಕಂಥವ್ರಿಗೆ ಎರಡನೇ ಮಾತೇ ಇಲ್ಲ, ಅದ್ರ ಬಗ್ಗೆ ತಗೋಬೇಕು. ಆದ್ರೆ ಯಾರು ಅಂದ್ರೂ ಕಾಂಗ್ರೆಸ್ ಪಕ್ಷ ಏನು ಸಂಬಂಧ? ಚಿತ್ತಾಪುರ ತಾಲೂಕಿನ ವಾಡಿಪಟ್ಟಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಂವಿಧಾನ ಜಾಗೃತಿ ಜಾಥಾದ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಬಿಡುಗಡೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಸಮಾವೇಶ ಜರುಗಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವರಾದ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್, ಶಾಸಕಿ ಖನಿಜ ಫಾತಿಮಾ, ಶಾಸಕರಾದ MY ಪಾಟೀಲ್, BR ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, MLC ತಿಪ್ಪಣ್ಣಪ್ಪ ಕಮ್ಮಕ್ನೂರ್, ಮುಖಂಡರಾದ ರೇವನಾಯಕ ಬೆಳಮಗಿ, ಸುಭಾಷ್ ರಾಠೋಡ, ಜಗದೇವ್ ಗುತ್ತೇದಾರ್, ಜಿಲ್ಲಾಧಿಕಾರಿ ಫೌಜಿಯಾ ತನರುಂ, ಬನ್ವರ್ ಸಿಂಗ್ ಮೀನಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಅನೇಕ ಮುಖಂಡರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಯೋಜನೆಯಡಿ ಫಲಾನುಭವಿಗಳು ಇಟಕ ಗ್ರಾಮದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಒಂದು ಸಾಂಕೇತಿಕವಾಗಿ ನಾವು ಚೆಕ್ ವಿತರಣೆ ಮೂಲಕ ಒಂದು ಸಾಂಕೇತಿಕ ಅಭಿನಂದಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸಭಿಕರು ಜೋರಾಗಿ ಚಪ್ಪಾಳೆ ಬರ್ತಾ ಇಲ್ಲ. 1 ಲಕ್ಷ ಮಹಿಳಾ ಪ್ರಯಾಣಿಕರು ಇದರ ಒಂದು ಲಾಭವನ್ನು ಪಡೆದಿರ್ತಕ್ಕಂಥವರು. ವಿಶೇಷವಾಗಿ ಚಿತ್ತಾಪುರ ತಾಲೂಕಿನಲ್ಲಿ 31 ಲಕ್ಷ ಮಹಿಳಾ ಪ್ರಯಾಣ ಸಾಂಕೇತಿಕವಾಗಿ ವೇದಿಕೆಯಿಂದ ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಲಾಭವನ್ನು ಪಡೆದಿರ್ತಕ್ಕಂಥವರಿಗೆ ಒಂದು ಜೀರೋ ಬಿಲ್ ಅನ್ನು ನೀಡುವುದರ ಮೂಲಕ ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಭೀಮರಾವ್ ಟಿಟಿ ಅವರ ಜನ್ಮದಿನವನ್ನು ಅವರ ಸ್ವಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾಳಗಿ ತಾಲೂಕಿನ ತೆಗಲ್ತಿಪ್ಪಿ ಗ್ರಾಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಭೀಮರಾವ್ ಟಿಟಿ ಅವರ 69ನೇ ಜನ್ಮದಿನವು ಅವರ ಅಭಿಮಾನಿಗಳು ಕೇಕ್ ಕತ್ತರಿಸುವುದರ ಮೂಲಕ ಜನ್ಮದಿನವನ್ನು ಆಚರಣೆ ಮಾಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಲಕ್ಷ್ಮಣ ಅವಂಟಿ ಮಾತನಾಡಿದರು.
ಆದರ್ಶ ವ್ಯಕ್ತಿಗಳಾಗಿ ಸರ್ಕಾರಿ ಸೇವೆಯಲ್ಲಿದ್ದುಕೊಂಡು ಸರ್ಕಾರಿ ಸೇವೆ ಜೊತೆಗೆ ಹಲವಾರು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಮುಂತಾದ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ನಿವೃತ್ತಿಯ ನಂತರ ರಾಜಕೀಯ ಕ್ಷೇತ್ರದಲ್ಲಿ ಭಾಗವಹಿಸಿ ಪ್ರಪ್ರಥಮ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಪಂಚಾಯಿತಿಯ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಜನಮನ ಗೆದ್ದಿರತಕ್ಕಂತಹ ಸೋದರರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಭೀಮರಾವ್ ಟಿ.ಟಿ. ಅಣ್ಣನವರ 69ನೆಯ ಜಯಂತ್ಯೋತ್ಸವವನ್ನು ಇವತ್ತು ಅವರ ಅಭಿಮಾನಿಗಳು ಹೃದಯ ತುಂಬಿ ಸಂತೋಷವಾಗಿ, ಸಂಭ್ರಮವಾಗಿ ಇವತ್ತು 69ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಶುಭದ ಸಂದರ್ಭದಲ್ಲಿ ಟಿ.ಟಿ. ಅಣ್ಣನವರಿಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಸುಖ, ಸಂತೋಷ, ಸಂತಸ, ಸಂಭ್ರಮ ಕರುಣಿಸುವುದರೊಂದಿಗೆ ಇನ್ನೂ ಉನ್ನತ ಸ್ಥಾನದಲ್ಲಿ ಸಿಗಲಿ ಅಂತೇಳಿ ನಾವು ಸಮಸ್ತ ಅವರ ಅಭಿಮಾನಿ ಬಂಧುಗಳಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ನಂತರ ಭೀಮರಾವ್ ಟಿ.ಟಿ. ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದರು. ದಿವಸ ನಮ್ಮ ಪುತ್ರರಾದಂಥ ಸಂತೋಷ್ ಮತ್ತು ಪ್ರವೀಣ್, ನಿತಿನ್ 3 ಜನ ಕೂಡಿ ಚಿಂಚೋಳಿಲಿಂದ ಭಾಳಷ್ಟು ಜನ ಬರ್ತಾರೆ. ಅದು ಡ್ಯಾಡಿ ಅವ್ರಿಗೆ ಹೈರಾಣ ಮಾಡಿಸೋದು ಬೇಡ, ನಮ್ಮ ಊರಿನಲ್ಲಿ ಮಾಡೋಣ, ನಮ್ಮ ಊರಿನಲ್ಲಿ ಎಲ್ಲರಿಗೆ ಅಲ್ಲಿಗೆ ಕರೆಸೋಣ ಅಂಥೇಳಿ ಹೇಳಿದ ಸಲುವಾಗಿ ನೋಡ್ರಪ್ಪ ನಿಮ್ಮ ಮೇಲೆ ಬಿಟ್ಟಿದ್ದು ಹೆಂಗೆ ವ್ಯವಸ್ಥೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನಗೆ ಮೊದಲನೇದಾಗಿ ಹುಟ್ಟಹಬ್ಬ ಆಚರಿಸ್ಕೊಂಬಂದೆ ನನಗೆ ಇದು ಇರಲಿಲ್ಲ, ನನಗೆ ರೂಢಿನೇ ಇರಲಿಲ್ಲ, ನಾನು ಮಾಡ್ಕೊಡ್ತಿದ್ದಿಲ್ಲ. ಮನೆಯಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಮಾಡ್ಕೊತಿದ್ದೆ. ನಮಗಿದು ನಮ್ಮ ಮರಪಳ್ಳಿ ವಕೀಲರಾದ್ರ ಅಡ್ವೊಕೇಟ್ ಎಲ್ಲರ ಕಡೆ ನಮ್ಮ ಮರಪಳ್ಳಿ ಅಡ್ವೊಕೇಟು ಏನು ಇದ್ರ ಮೂಲಕ ಮೊಬೈಲ್ ಮೂಲಕ ತಮ್ಮ ಎಲ್ಲ ಜನರಿಗೆ ಮೆಸೇಜ್ ಮುಟ್ಟಿಸಿ ಮೊದಲನೇದಾಗಿ ಚಿಮ್ಮನಚೋಡದಲ್ಲಿ 200-300 ಜನಗಳು ಕೂಡಿ ಚಿಮ್ಮನಚೋಡು ಗ್ರಾಮದಲ್ಲಿ ಆ ತಟ್ಟಿನ ಮುತ್ಯ ಇದರಲ್ಲಿ ಆಸ್ಥಾನದಲ್ಲಿ ನನ್ನ ಪ್ರಥಮ ಜನ್ಮದಿನೋತ್ಸವ ಆಚರಣೆ ಮಾಡಿದರು. ಅಂದಿನಿಂದ ಇಂದಿನವರೆಗೂ ಗುಲ್ಬರ್ಗಕ್ಕೆ ಯಾವಾಗಲೂ ಗುಲ್ಬರ್ಗ ಇಲ್ಲಿ ನಮ್ಮ ಚಿಂಚೋಳಿ, ಚಂದನಕೆರೆ ಇಲ್ಲಿ ಅರಸರಗುಂಡಿಗೆ, ಮರಪಳ್ಳಿ. ಈ ಸಂದರ್ಭದಲ್ಲಿ ಭೀಮರಾವ್ ಟಿ.ಟಿ. ಅವರ ಧರ್ಮಪತ್ನಿ ಶೀಲಾ ಟಿ.ಟಿ., ಪ್ರವೀಣ್ ಟಿ.ಟಿ., ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಗುತ್ತೇದಾರ್, ಶರಣು ತಳವಾರ್, ನಾಗೇಶ ಗುಣಾಜಿ, ರಾಜು ವಾಡಿ, ಗಂಗಾಧರ್ ಹಲ್ಚೇರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅನ್ಸುಬಾಯಿ ಟಿ.ಟಿ., ಪ್ರದೀಪ್ ಡೊಣ್ಣೂರ್, ಅಶೋಕ್ ಗುತ್ತೇದಾರ್, ಪ್ರಶಾಂತ್ ಟಿ.ಟಿ., ಸಿದ್ದರಾಮ್ ಟಿ.ಟಿ. ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ವಿದ್ಯುತ್ ಸ್ಪರ್ಶದಿಂದ ದಿನಗೂಲಿ ಕಾರ್ಮಿಕನೊಬ್ಬ ಸಾವನ್ನಪ್ಪಿರುವ ದಾರುಣ ಘಟನೆ ರಟ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದಲ್ಲಿ ಭಾನುವಾರ ನಡೆದಿದೆ. ಚಿಂಚೋಳಿ ತಾಲೂಕಿನ ಹೂವಿನಬಾವಿ ಗ್ರಾಮದ 26 ವರ್ಷದ ಮಸ್ತಾನ್ ಮೃತಪಟ್ಟವರು. ಮಸ್ತಾನ್ ಗುತ್ತೇದಾರರೊಬ್ಬರ ಬಳಿ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದರು. ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಘಟನೆ ನಡೆದು ಸುಮಾರು 5 ಗಂಟೆಗಳಾದರೂ ಯಾವೊಬ್ಬ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಾರದೆ ಇರುವುದು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೆಲಸದಿಂದ ವಜಾಗೊಳಿಸಬೇಕು ಎಂದು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ತಾಲೂಕಾ ಅಧ್ಯಕ್ಷ ಗುರು ಕೋಣಿನ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಇನ್ನು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಸತ್ತ ಕುಟುಂಬಕ್ಕೆ ಈ ಕೂಡಲೇ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಳ್ಳೇಬೇಕು. ಸತ್ತ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಕೊಳ್ಳೇಬೇಕು. ಅಧಿಕಾರಿಗಳಿಗೆ ಜೈಲಿಗೆ ಹಾಕಲೇಬೇಕು. ಅಧಿಕಾರಿಗಳು ಜೈಲಿಗೆ ಹಾಕುವವರೆಗೂ ಬಿಡುವುದಿಲ್ಲ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಂತರಿಕ ವಿಷಯಗಳನ್ನು ಬೀದಿಗೆ ತಂದವರಿಗೆ ಕಡಿವಾಣ ಹಾಕುವ ಮುಖಾಂತರ ಮತದಾರರು ಬದಲಾವಣೆಗೆ ನಾಂದಿ ಹಾಡಬೇಕು ಎಂದು HKE ಅಧ್ಯಕ್ಷ ಸ್ಥಾನಕ್ಕೆ ಪ್ಯಾನೆಲ್ನೊಂದಿಗೆ ಸ್ಪರ್ಧಿಸಿರುವ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಮನವಿ ಮಾಡಿದರು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಸಮಾರಂಭವನ್ನು ಉದ್ದೇಶಿಸಿ ಸಂಸ್ಥೆಯ ವಿಷಯವನ್ನು ಬೀದಿಗೆ ತಂದವರು ಯಾರು ಎಂಬುದು ಸಮಗ್ರವಾಗಿ ಅವಲೋಕಿಸಿ ಮತದಾರರು 10 ಸಲ ಯೋಚಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಅಲ್ಲದೆ ಸಂಸ್ಥೆ ಆಡಳಿತ ಕೇಂದ್ರೀಕೃತವಾಗಿರುವುದನ್ನು ಸಹ ತಪ್ಪಿಸಬೇಕು ಎಂದರು. ನಾನು ಹೇಳೋದು ಸಿಸ್ಟಮ್ ಈಸ್ ಫೇಲ್. ಸೊ ಐ become a president of Hyderabad Karnataka Education Society
first and foremost thing is I want to decentralize the power. That is, I want to give power, decentralize and give power to all council members so that I want to show council is a supreme. I want to bring back the glory which was there before. ಇಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗಿ ನಂದೇರಾಜ್ ಮಾಡಿದ್ದಾರೆ, ಮತ್ತೆ ಅನೇಕರಿದ್ದಾರೆ, ಇಲ್ಲಿ ಹಿರಿಯರು, ಇಲ್ಲಿ ಜವಳಿಯವರಿದ್ದಾರೆ. ಅಂದರೆ ಮುಂಚೆ ಹೇಗಿತ್ತು ಆಡಳಿತ ಮಂಡಳಿ ಸದಸ್ಯರು, ಒಂದು ಕೌನ್ಸಿಲ್ ಮೀಟಿಂಗ್ ನಡೀತಾ ಅಂದರೆ ಹೊರಗೆ ಜನಗಳು ಎದುರ್ತಾ ಇದ್ರು, ಏನಪ್ಪ ಇವತ್ತು ಏನು ಡಿಸಿಷನ್ಸ್ ಆಗ್ತಾ ಇದ್ದಾವೆ. ಬಟ್ ಇವತ್ತು ಏನಾಗ್ತಾ ಇದೆ, ನಾನು ಕೂಡ ಒಬ್ಬ ಅದರಲ್ಲಿ ಭಾಗಿಯಾಗಿದ್ದೀನಿ, ಹೇಳ್ತಾ ಇದ್ದೀನಿ. ಐ ವಾಸ್ ಎ ಕೌನ್ಸಿಲ್ ಮೆಂಬರ್. ನನಗೆ ತುಂಬ ನೋವಿನ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು. ಇಲ್ಲ ಕೌನ್ಸಿಲ್ ಮೆಂಬರ್ ಆಗಿ ಅವರು ನಮ್ಮಲ್ಲೇ ಡಿವಿಷನ್ ಮಾಡಿ, ನಮ್ಮಲ್ಲೇ ಅವರು ಒಂದು ಕಡೆ ಮಾಡಿ, ಗ್ರೂಪಿಸಮ್ ಮಾಡಿ, ಯಾಕೆ ಬೇಕು ಇದೆಲ್ಲ? ಐ ಆಮ್ ಟೆಲ್ಲಿಂಗ್ ಯು, we will have a full stop on this. We will give a power to each and every council member, to each and every administrators, so that the society will definitely grow. ನನಗೆ ಇವತ್ತು ಏನಾಗಬೇಕಾಗಿದೆ ಅಂದರೆ, ಯಾರಿಗೆ ಕೌನ್ಸಿಲ್ ಮೆಂಬರ್ ಒಬ್ಬ ಕನ್ವೀನರ್ ಆದರೆ ಅಲ್ಲಿರುವಂಥ ಒಬ್ಬ ಅಡ್ಮಿನಿಸ್ಟ್ರೇಟರ್ ಪ್ರಿನ್ಸಿಪಾಲ್ ಆಗಿರ್ಬೋದು, ಅವರವರ ಮಟ್ಟಿಗೆ ಪವರ್ಸ್ ಕೊಡಬೇಕಾಗ್ತದೆ. ನಾವು ಎಲ್ಲದನ್ನು ಒಂದು ಅಧ್ಯಕ್ಷತೆ ಮಾಡಬೇಕು ಅಂದರೆ ಆಗೋದಿಲ್ಲ, ಅದು ಸರಿ ಆಗಲ್ಲ, ಆ ಸಿಸ್ಟಮೇ ನಡೆಯಲ್ಲ. ಡೆಫಿನೆಟ್ಲಿ ದಟ್ ಸಿಸ್ಟಮ್ ಇಸ್ ಓವರ್ ರನ್. ಇವತ್ತು KLA ಅಂತ ಮಾತಾಡ್ತೀವಿ, ನಾವು ಯಾವುದಾದ್ರು ಸಂಸ್ಥೆ ಬಗ್ಗೆ ಮಾತಾಡ್ತೀವಿ. ಇವತ್ತು KLA ಮತ್ತು BLA ಅವರಲ್ಲಿ ಯಾರಿಗೆ ನೌಕರಿ ಕೊಡ್ತಾರೆ, ಯಾರು ಪ್ರಮೋಷನ್ ಆಗ್ತಾರೆ, ಯಾರು ಏನಂತಾರೆ ಇನ್ಕ್ರಿಮೆಂಟ್ ಕೊಡ್ತಾರೆ, ಅಲ್ಲಿ ಇರುವಂಥ ಮ್ಯಾನೇಜ್ಮೆಂಟ್ ಯಾವಾಗೂ ಮಾಹಿತಿ ಇರಲ್ಲ. They don't have, management will not have any information about that, only administrators. ಇನ್ನು ಇದೇ ವೇಳೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಿತಿನ್ ಜವಳಿ ಮಾತನಾಡಿದರು. ಹಿರಿಯ ಸದಸ್ಯರೇ, ನಮ್ಮ ತಂದೆ ಅವರು ಸ್ಟೇಜ್ ಮೇಲೆ ಕೂತಿದ್ದಾರೆ, ಒಂದೇ ನಿಮಿಷ ಮಾತಾಡೋದು ಹೇಳಿದ್ದಾರೆ ನನಗೆ, ಅದಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ. ನಾನು ಬರೀ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಈಗ ತಾನೇ ಕರೆಕ್ಟ್ ಅವರು ಹೇಳಿದ್ದು ನಾಮಿನಿ ಸಿಸ್ಟಮ್ ಬಗ್ಗೆ. ಹೋದ ಸರಿನೇ ಎಲ್ಲ ಪ್ರೆಸಿಡೆಂಟು ಪ್ರಾಮಿಸ್ ಮಾಡಿದ್ರು, ಯಾರೂ ಅದರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿಲ್ಲ. ಸಿಂಪಲ್ ಇದೆ, ಒಂದು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಕರೆದು ಅದರಲ್ಲಿ ನಾವು ಪರ್ಮಿಷನ್ ತೊಗೊಂಡ್ರೆ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ನಾಮಿನಿ ಸಿಸ್ಟಮ್. ಅದಕ್ಕೆ ಕೋರ್ಟ್ ಕೇಸ್ ಆಗೋರು ಸಿಕ್ಕಾಪಟ್ಟೆ ಜನ ಬರ್ತಾರೆ, ಅದು ಪರವಾಗಿಲ್ಲ. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿ ಜನರಲ್ ಓಪನಿಂಗ್ ಆಫ್ ದ ಮೆಂಬರ್ಶಿಪ್. ಮೆಂಬರ್ಶಿಪ್ಸ್ ಆರ್ ಆಲ್ವೇಸ್ ಓಪನ್, ಬಟ್ ದಿಸ್ ಇಸ್ ಅಬೌಟ್ ಆ್ಯಡಿಂಗ್ ಅ ನಾಮಿನಿ ಟು ಎಕ್ಸಿಸ್ಟಿಂಗ್ ಆಸ್ ವೆಲ್ as ಫ್ಯೂಚರ್ ಮೆಂಬರ್ಸ್. This is something we will definitely investigate and take it up on top priority once we come into power, if we give us a chance. ಇದಾದಮೇಲೆ ನಾನು ಹೇಳೋದು ಭಯಪಡಿಸ್ತೀನಿ ಅಂದರೆ, ನಾವು ಈಗ 2012 +1 ಮೆಂಬರ್ಸ್ ಬಂದಿದ್ದೀವಿ. +1 ಅಂತಿರೋ ಏನು ಅಡಿಷ್ನಲ್ ಮೆಂಬರ್ಸ್ ಅಂತಿರೋ ಗೊತ್ತಿಲ್ಲ, ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಅವರೇ ಇದ್ದೀವಿ. ಆ ಬಂದ ತಕ್ಷಣ ನಮ್ದು ಏನೇನೋ ಕನಸಿದ್ದು, ಅರ್ಧ ಜನಗಾದರೂ ಇದು ಸೊಸೈಟಿ ಹಿಸ್ಟ್ರಿ ತಿಳಿಲಿಕ್ಕೆ ಭಾಳ ಟೈಮ್ ಆಗಿದೆ. ಈಗ ಮುಂದೆ ಹೆಂಗೆ ನಡೀತಾ ಇದೆ ಅಂತ ಭಾಳ ತಪ್ಪು ದಾರಿ ಕಲಿಸ್ಕೊಟ್ಟಿದ್ದಾರೆ. ಏನು ಮಲ್ಲಕ್ ರೆಡ್ಡಿ ಅವ್ರ ಕಾಲದಲ್ಲಿ, ನಮ್ಮ ಅಪ್ಪವ್ರ ಕಾಲದಲ್ಲಿ ಏನು ಎದೆ ಮುಂದೆ ಮಾಡಿ ನಡೆಸ್ತಾ ಇದ್ದೀವಿ ಈ ಸೊಸೈಟಿ, ಈಗ ಕುಂತ್ಕೊಂಡು ಬರೋಕ್ಕೆ ನಮ್ಗೆ ಕಾಣಿಸ್ತಾ ಇದೆ. ನಾವು ಹೇಳೋದು ಏನಿಲ್ಲ, ಏನೇನು ಅಧ್ಯಕ್ಷರು ಪ್ರಾಮಿಸ್ ಮಾಡಿದ್ದಾರೆ ಹಿಂದ್ಗಡೆ ನಿಂತು ಇದು ಮೊದಲು ಏನಿತ್ತು ಅದೇ ದಾರಿ ತರುವಂಥ ಕೆಲಸ ಮಾಡ್ತೀವಿ. ಅದು ಒಂದೇ ಆಣೆ ನಮ್ದು, ಅದು ಬಿಟ್ಟರೆ ಜಾಸ್ತಿ ಆಣೆ ಪ್ರಮಾಣ ಮಾಡಲ್ಲ. ಏನಾರ ಆದರೂ ಡೈರೆಕ್ಟ್ಲಿ ನೀವು ನಮಗೆ ಫೋನ್ ಮಾಡಿ ಯಾವ ಕೆಲಸ ಮಾಡಿಲ್ಲ ಅಂತ ನಮಗೆ ಕೇಳಬಹುದು. ಅದಕ್ಕೆ ಏನಾಗುತ್ತೆ ಏನು ಮಾಡೋದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮಗೆ ಏನಿದೆ ಅಂತ ಹೇಳ್ತೀವಿ. ಅಷ್ಟೇ ನಮ್ಮ ಪ್ರಮಾಣ. ಎಲ್ಲರಿಗೂ ಬಂದಿದ್ದಕ್ಕೆ ನಾನು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಈ ಸಂದರ್ಭದಲ್ಲಿ HK ಮಾಜಿ ಅಧ್ಯಕ್ಷ BG ಜವಳಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ವೇದಿಕೆ ಮೇಲೆ ಹಾಜರಿದ್ದರು. ಕಲಬುರಗಿ ಹಾಗೂ ಯಾದಗಿರಿಯ ಯುವ ಪ್ರತಿಭೆಗಳು ಕೂಡಿ ಮಾಡಿರುವ ಗಿರಿನಾಡ ಪ್ರೇಮಿ ಚಲನಚಿತ್ರವನ್ನು JDS ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ವೀಕ್ಷಿಸಿದರು. ಮಿರಾಜ್ ಚಿತ್ರಮಂದಿರಕ್ಕೆ ಬಂದು ಗಿರಿನಾಡ ಪ್ರೇಮಿ ಚಿತ್ರತಂಡದೊಂದಿಗೆ ಚಿತ್ರವನ್ನು ವೀಕ್ಷಿಸಿ, ಈ ಚಿತ್ರ 2ನೇ ವಾರಕ್ಕೆ ಭರ್ಜರಿಯಾಗಿ ಪ್ರದರ್ಶನ ಆಗ್ತಾ ಇದೆ ಎಂದು ಚಿತ್ರದ ಬಗ್ಗೆ ಮೆಚ್ಚುಗೆ
ವ್ಯಕ್ತಪಡಿಸಿದರು. ಈ ಚಿತ್ರಕ್ಕೆ ಯುವರಾಜ್ ಎಸ್ ಗುತ್ತೇದಾರ್ ಕತೆ, ಚಿತ್ರಕಥೆ, ಛಾಯಾಗ್ರಾಹಕ ಸಂಕಲನ ಮಾಡಿದ್ದು ಎಂಡಿ ಖುರಂ ಮತ್ತು ಶರಣು ಪಟ್ಟೇದಾರ್ ನಿರ್ಮಾಣ ಮಾಡಿದ್ದಾರೆ. ಶರಣು ಪಟ್ಟೇದಾರ್, ಸೌಮ್ಯ ತೀರ್ಥ್, ಸಾಗರ್, ರಾಘವೇಂದ್ರ, ಅಶೋಕ್ ಚಿಕ್ಕೋಡಿ, ಕೋಮಲ್, ಪ್ರವೀಣ್ ಹಿರೇಮಠ್, ಪ್ರವೀಣ್ ಜಮಾದಾರ್, ಕಾಶಿನಾಥ್ ವರಿಕ್ ಹಾಗೂ ಹಲವಾರು ಕಲಾವಿದರು ಕಲಬುರಗಿ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಗಿರಿನಾಡು ಪ್ರೇಮಿ ಮೂವಿ ಇವತ್ತು ನಾವು ನಮ್ಮ ಎಲ್ಲ ಸಂಘ ಪ್ರಾಕ್ಟಿಕಲ್ ಆಗಿ ಮೊದಲಿನ ಹಳೆ ಕಾಲದಲ್ಲಿ ಯಾವ ಥರ ಒಬ್ರಿಗೊಬ್ರು ನೋಡಲಾರ್ದೆ ಏನು ಪ್ರೀತಿ ಮಾಡೋಂಥ ಒಂದು ಅದ್ಭುತವಾದಂಥ ಮೂವಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯವರಾದಂಥ ನಮ್ಮ ಖ್ಯಾತಿಯ ಫಸ್ಟ್ ನಟರಾದಂಥ ಶರಣು ಪಟ್ಟೇದಾರ್ ಅವರು ಮತ್ತು ಯುವರಾಜ್ ಗುತ್ತೇದಾರ್ ಅವರು ಭಾಳ ಒಂದು ಅದ್ಭುತವಾದಂಥ ಮೂವಿ. ಸ್ವಲ್ಪ ಈ ಭಾಗದಲ್ಲೇ ವಿಶೇಷವಾಗಿ ಅವ್ರ ಕ್ಯಾಮರಾ ಡೈರೆಕ್ಷನು, ಯಾದಗಿರಿಯ ಮೈಲಾರಿಂಗ ದೇವರ ಒಂದು ಜಾತ್ರಾ ಮಹೋತ್ಸವ ಹಾಗೂ ಅಲ್ಲಿನ ಬೆಟ್ಟ ಶೂಟಿಂಗ್ ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ದಾರೆ. ಇವ್ರದ್ದು ಈ ಒಂದು ಮೂವಿಯಲ್ಲಿ ಅವ್ರು ಹಾಕಿದಂಥ ಶ್ರಮೆ ಮತ್ತು ನಾನು ಭಾಳಷ್ಟು ವಿಷಯಗಳನ್ನು ಕೇಳ್ಪಟ್ಟೆ. ಭಾಳಷ್ಟು ಕಷ್ಟದಿಂದ ಈ ಭಾಗದವರು ಇಂಥ ಒಂದು ಮೂವಿಯನ್ನು ಮಾಡಬೇಕು ಎಂಬುದೊಂದು ಮೂವಿ ಮಾಡಬೇಕಂದ್ರೆ ಎಲ್ಲರೂ ಹೆದರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವ್ರು ಧೈರ್ಯ ಮಾಡಿದ್ದಾರೆ. ಅದು ಏನೂ ಇಲ್ಲಾರ್ದೇ ಧೈರ್ಯ ಮಾಡಿದ್ದಾರೆ. ಯಾರಿಗೂ ಅವ್ರಿಗೆ ಬ್ಯಾಕ್ಬೋನ್ ಇಲ್ಲ, ಅವ್ರದ್ದು ಎಲ್ಲ ಗೆಳೆಯರೇ ಅವ್ರ ಬ್ಯಾಕ್ಬೋನ್ ಆಗಿರೋದ್ರಿಂದ ಅವ್ರಿಗೆ ನಿಜವಾಗಲೂ ಆ ಭಗವಂತ ಇನ್ನೊಂದಿಷ್ಟು ಮುಂದೆ ಈ ಭಾಗದವ್ರು ಇರೋದ್ರಿಂದ ನಮ್ಮ ಭಾಗದವ್ರು ಎಲ್ಲರೂ ಇಂಥ ಮೂವಿಗಳಿಗೆ ನಮ್ಮವರೇ ಪ್ರೊಡ್ಯೂಸ್ ಮಾಡಿದಂಥ ಮೂವಿಗೆ ತಾವು ದಯಮಾಡಿ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ನೋಡೋಂಥ ಇದೊಂದು ಫ್ಯಾಮಿಲಿ ಮೂವಿ ಆಗಿದೆ. ಅದಕ್ಕೆ ದಯಮಾಡಿ ಒಳ್ಳೆ ಹಾಡುಗಳು ನಿಜವಾಗ್ಲೂ ನಾನು ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ ಗೊತ್ತಿಲ್ಲ, ಬಟ್ ಸೂಪರ್ ಹಾಡುಗಳು. ಸಂಪ್ರಾಟು ಅಂಥೇಳಿ ಮ್ಯೂಸಿಕ್ ಡೈರೆಕ್ಟ್ರು ಭಾಳ ಚೆನ್ನಾಗಿ ಹಾಡುಗಳನ್ನು ಈ ಮೂವಿಯಲ್ಲಿ ನೋಡೋಕ್ಕೆ ನಮಗೆ ಸಿಕ್ಕಿದೆ. ಮತ್ತು ಇದೇ ಥರ ಯುವರಾಜ್ ಅವರು ಅವರ ತಂಡ ಸಂಪೂರ್ಣವಾಗಿ ಯಶಸ್ವಿಯಾಗಲಿ. ಈ ಮೂವಿ ಖಂಡಿತವಾಗಿ ಸೂಪರ್ ಹಿಟ್ ಆಗುತ್ತೆ. ಪೂರಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಇವತ್ತು ಏನು ಇವ್ರ ತಂಡ ಮಾಡ್ತಾ ಇದ್ದಾರೆ. ಇದು ಹೀಗೆ ಭಗವಂತ ಇವರಿಗೆ ಆಶೀರ್ವಾದ ಮಾಡಲಿ. ಮುಂಬರೋ ದಿನಗಳಲ್ಲಿ ನಾವು ಕೂಡ ಇಂಥ ಒಂದು ನಿರ್ದೇಶಕರಿದ್ದಾರೆ, ಡೈರೆಕ್ಟರ್ ಇದ್ದಾರೆ ಅಂದರೆ ನಾವು ಕೂಡ ಏನಾದರೂ ಅವರಿಗೆ ಪ್ರೊಡಕ್ಷನಲ್ಲಿ ಒಂದು ಹೆಲ್ಪ್ ಆಗಬೇಕು ಅಂತೇಳಿ, ನಾವು ಪ್ರೊಡ್ಯೂಸರ್ ಆಗಬೇಕಂತೇಳಿ ಒಂದು ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ದೀವಿ. ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ನಾವು ಅವ್ರ ಮುಖಾಂತರ ಅವರು ಇಂಥ ಒಂದು ಒಳಗೆ ಕಾನ್ಸೆಪ್ಟ್ ಇಟ್ಕೊಂಡು ಯಾವುದು ಕಡಿಮೆ ಅವಧಿಯಲ್ಲಿ ಸ್ವಲ್ಪ ಕಡಿಮೆ ಬಜೆಟದಲ್ಲಿ ಇಂಥ ಒಂದು ಮೂವಿ, ಅದು ಓನ್ಲಿ ಅವ್ರ ಗೆಳೆಯರ ಬಳಗದ ಒಂದು ಸಹಾಯದ ವತಿಯಿಂದ. ಈಗ ನೋಡ್ರಿ, ಆ್ಯಕ್ಟರ್ ಏನಿದ್ದಾರೆ ಮೇನ್ ಲೀಡ್ ರೋಲು, ಅವರೊಬ್ಬ ಬ್ಯಾಂಕ್ ಮ್ಯಾನೇಜರ್ ತನ್ನ ಹಣವನ್ನು ಏನು ಸಂಪಾದನೆ ಮಾಡೋ ಅದೊಂದು ಹಣ ಮಂತೆಂಡ್ ಬರೋವರೆಗೂ ಕಾದಿ ಆ ಹಣವನ್ನು ಮತ್ತೆ ಈ ಫಿಲ್ಮಿಗೆ ಹಾಕಿ ಅವರು ಈ ಥರ ಪಾಕೆಟ್ ಮನಿ ಥರ ಬಂದಂಗೆ ಎಲ್ಲರ ಸಹಾಯದೊಂದಿಗೆ ಎಲ್ಲ ಇಲ್ಲಿನ ಕಲಾವಿದರು ಮಿತ್ರರು ಭಾಳ ಅದ್ಭುತವಾಗಿ ನಮ್ಮ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಕಲಾವಿದರನ್ನೇ ಭಾಳಷ್ಟು ಪಾತ್ರ ವಹಿಸಿದ್ದಾರೆ. ನಾವೆಲ್ಲ ನೋಡಿದ್ದೀವಿ ಫೈಟ್ ಸೀನು, ಅವ್ರದ್ದು ಡೈಲಾಗ್ ಡೆಲಿವರಿ ವಿಶೇಷವಾಗಿ ಭಾಳ ಅದ್ಭುತವಾದಂಥ ಫಸ್ಟ್ ನಟನೆ ವಿದೌಟ್ ಎನಿ ಪ್ರಾಕ್ಟೀಸ್ ಈ ಥರ ಇವರು ಮಾಡಿದ್ದಾರೆ. ಯಾಕಂದ್ರೆ ಮೊದಲು ಯಾವುದೋ ಒಂದು ಮೂವಿ ಸ್ಕೂಲಿಗೆ ಹೋಗಿಲ್ಲ, ಅವ್ರು ಏನೂ ಕಲ್ತಿಲ್ಲ. ಆದರೂ ಕೂಡ ಇವತ್ತು ಇದೊಂದು ಏನವರು ಮೂವಿ ನಮ್ಮ ಭಾಗಕ್ಕೆ ಇದೊಂದು ಒಳ್ಳೆ ಕೊಡುಗೆ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಥರ ಯುವಕರಿಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಬೇಕು, ಇಲ್ಲಿನ ಜನತೆಯೂ ಕೂಡ ಎಲ್ಲರ ಆಶೀರ್ವಾದ ಮಾಡಬೇಕಂತ ನಾನು ಹಾರೈಸಿ ಮುಂಬರೋ ಎಲ್ಲ ಪ್ರಾಜೆಕ್ಟ್ಗಳು ಅವ್ರಿಗೆ ಇದೇ ಥರ ಯಶಸ್ವಿ ಆಗಲಿ ಅಂತೇಳಿ ಅವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನನ್ನು ಇವತ್ತು ಆಹ್ವಾನ ಮಾಡಿ ಈ ಮೂವಿ ನೋಡೋಕ್ಕೆ ಅವ್ರ ತಂಡ ನನಗೆ ಆಮಂತ್ರಣ ಮಾಡಿದ್ದಕ್ಕೆ ನಾನು ಬಂದಿದ್ದಕ್ಕೆ ನನಗೆ ಧನ್ಯ ಅನ್ನಿಸ್ತಾ ಇದೆ. ಒಳ್ಳೆಯ ಮೂವಿ, ಒಂದು ಅರ್ಥಪೂರ್ಣವಾದಂಥ ಮೂವಿ. ಯಾವ ಥರ ಈಗ ನಾವು ನೋಡ್ತಾ ಇದ್ದೀವಿ, ಈಗ ಇಲ್ಲಿ ದೊಡ್ಡ ಬಜೆಟ್ಗಳು ಈ ಥರ ಕ್ಲೈಮ್ಯಾಕ್ಸ್ ಕೊಡೋದಿಲ್ಲ. ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಜವಾಗ್ಲೂ ಭಾಳ ಆಶ್ಚರ್ಯಪಟ್ಟಿವಿ. ಇಂಥ ಒಂದು ಕ್ಲೈಮ್ಯಾಕ್ಸು ಇದೇ ಥರ ಇವರು ಇನ್ನೂ ಅನೇಕ ಮೂವಿಗಳು ಮಾಡಲಿ, ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿ ಆಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕಲಬುರಗಿ ತೈಕನ್ ಬಾಲರಾಜ್ ಗುತ್ತೇದಾರ್ ಸರು, ನಮ್ಮ ಮಾಲಕರು ತಮ್ಮ ಬ್ಯುಸಿ ಶೆಡ್ಯೂಲ್ ತಗೊಂಡು ಪೂರ್ತಿ ಒಂದು ಸಿನಿಮಾ ನಮಗೆ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಗಿರಿನಾಡು ಪ್ರೇಮಿ ಇದು ಸಿನಿಮಾ ಈಗ ಸೆಕೆಂಡ್ ವೀಕಿಗೆ ಬಂದಿದೆ. ನಾವು ಹೊಸ ಟೀಮು, ನಮ್ಮ ಯಾದಗಿರಿ ಮತ್ತು ಕಲಬುರಗಿ ಹೊಸ ಪ್ರತಿಭೆಗಳು ಮಾಡಿದಂಥ ಸಿನಿಮಾ. ನಮಗೆ
ಪ್ರೊಡ್ಯೂಸರ್ದು ಅಂತ ಯಾರಿಲ್ಲ, ನಾವೇ ಎಲ್ಲ ಕೂಡಿ ನಮ್ಮ ಆ್ಯಕ್ಟರಲ್ಲಿ ನಾವೆಲ್ಲ ಕೂಡ ಮಾಡಿದ್ದು. ಈ ಸಿನಿಮಾ ಒಂದು ಸಿನಿಮಾ ಮಾಡೋದೇ ದೊಡ್ಡ ಮಾತು, ಆ ಸಿನಿಮಾನ ತೆರೆಗೆ ತೊಗೊಂಬರೋದು ಅದಕ್ಕಿಂತ ದೊಡ್ಡ ಮಾತು. ಸೊ ಈ ಸಿನಿಮಾ ಬರೋ ಟೈಮ್ನಲ್ಲಿ ಭಾಳಷ್ಟು ಕಷ್ಟ ಅನುಭವಿಸಿದ್ದೀವಿ, ಭಾಳಷ್ಟು ತೊಂದರೆನ ಅನುಭವಿಸಿದ್ದೀವಿ. ಬಟ್ ಸ್ಟಿಲ್ ಎಲ್ಲ ಆಗಿ ಒಂದು ಸಿನಿಮಾ ಒಂದು ತೆರೆಗೆ ನೋಡ್ತೀವಲ್ಲ, ಅದರದ್ದು ಖುಷಿನೇ ಬೇರೆ. ಮತ್ತು ಅದರಲ್ಲಿ ಬಂದು ನಮ್ಮ ಜನ ಬಂದು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡಿಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.